ಜೈ ಹಿಂದ್. ನೀವು ಎಲ್ಲ ಕಡೆ ಕೇಳ್ತಿರ್ತೀರಾ NSG ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಅಂತ. ತುಂಬಾ ದಿನಗಳಿಂದ ತುಂಬಾ ಮಕ್ಕಳು ಕಮೆಂಟ್ ಮಾಡ್ತಾನೆ ಇದ್ರು, ಸರ್ NSG ಬಗ್ಗೆ ಒಂದು ವಿಡಿಯೋ ಮಾಡಿ, ನಿಮ್ಮ ಚಾನಲ್ ಅಲ್ಲಿ NSG ಬಗ್ಗೆ ಒಂದು ವಿಡಿಯೋ ಇಲ್ಲ ಮಾಡಿ ಸರ್ ಅಂತ ಹೇಳ್ತಾನೆ ಇದ್ರು. ಅದಕ್ಕಾಗಿನೇ ನಿಮ್ಗೋಸ್ಕರ ಇವತ್ತು NSG ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ NSG ಅಂದ್ರೆ ಏನು, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಅಂದ್ರೆ ಏನು, ಈ ಹೆಸರು ಏನಕ್ಕೆ ಬಂತು, NSG ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಏನಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದ್ರು, ಕಮಾಂಡೋ ಆಗೋಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು, ಮತ್ತೆ ಸಿವಿಲಿಯನ್ಸ್ ಡೈರೆಕ್ಟ್ ಆಗಿ ಈ ಫೋರ್ಸ್ಗೆ ಜಾಯಿನ್ ಆಗಬಹುದಾ ಅಥವಾ ಆಗೋದಿಲ್ವಾ, ಯಾರು ಈ ಫೋರ್ಸ್ಗೆ ಜಾಯಿನ್ ಆಗಬಹುದು, ಸೆಲೆಕ್ಷನ್ ಪ್ರೊಸೆಸ್ಸು, ಎಕ್ಸಾಮು, ಟ್ರೈನಿಂಗು, ಡ್ಯೂಟೀಸು, ಸ್ಯಾಲ್ರಿ, ಎಕ್ಸ್ಟ್ರಾ ಬೆನಿಫಿಟ್ಟು, ಡ್ಯೂಟಿ ಪೀರಿಯಡು, ಎಷ್ಟು ವರ್ಷ NSGಯಲ್ಲಿ ಡ್ಯೂಟಿನ ಮಾಡಬಹುದು, ಈ ಎಲ್ಲ ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆಯಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾರತದ ಅತ್ಯಂತ ದೊಡ್ಡ ಎಲೈಟ್ ಕೌಂಟರ್ ಫೋರ್ಸ್ ಅಂದ್ರೆ ಅದು NSG ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಎಂದು ಕರೆಯಲ್ಪಡುವ ಈ ಕಮಾಂಡೋಗಳು ಭಯೋತ್ಪಾದಕರ ವಿರುದ್ಧ ಆಪರೇಷನ್ಗಳು, ಆಸ್ಟೇಜ್ ರೆಸ್ಕ್ಯೂ, VIP ಸೆಕ್ಯೂರಿಟಿ ಮುಂತಾದ ಅಪಾಯಕಾರಿ ಕೆಲಸಗಳನ್ನ ನಿರ್ವಹಿಸ್ತಾರೆ. NSG ಅಂದ್ರೆ ಏನು ಗೊತ್ತಾ ನಿಮ್ಗೆ? 1984ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಇದು MHA ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ. ಬ್ಲ್ಯಾಕ್ ಕ್ಯಾಟ್ ಅಂತ ಏನಕ್ಕೆ ಹೆಸರು ಬಂತು ಅಂತ ನಿಮ್ಗೆ ಒಂದು ಡೌಟ್ ಬರ್ತಿರ್ಬೋದು. NSG ಯೂನಿಫಾರ್ಮು ಫುಲ್ಲು ಬ್ಲ್ಯಾಕ್ ಇರುತ್ತೆ, ತಲೆಯಿಂದ ಹಿಡಿದು ಕಾಲ್ವರೆಗೂ ಬ್ಲ್ಯಾಕ್, ಅದರ್ವೈಸ್ ಯಾವುದೇ ಕಲರ್ ಇರೋದಿಲ್ಲ. ಮತ್ತೆ ಅವ್ರ ಜೊತೆ ಮಾಡ್ರನ್ ಟೆಕ್ನಾಲಜಿ ವೆಪನ್ಗಳಿರುತ್ತೆ, ಎಲ್ಲ ಬ್ಲ್ಯಾಕ್ ಅಲ್ಲೇ ಇರುತ್ತೆ. ಅವರು ಫೇಸ್ ಬಿಟ್ರೆ ಇನ್ನೇನು ನಿಮ್ಗೆ ಬೇರೆ ಕಲರೇ ಕಾಣೋದಿಲ್ಲ, ಅವ್ರ ಬಾಡಿಯಲ್ಲಿ ಬರೀ ಬ್ಲ್ಯಾಕ್ ಅಲ್ಲೇ ಇರ್ತಾರೆ. ಮತ್ತೆ ಸ್ಪೆಕ್ಸ್ ಕೂಡ ಹಾಕೋತಾರೆ, ಅದು ಕೂಡ ಬ್ಲ್ಯಾಕೇ ಇರುತ್ತೆ. ಸೊ ಈ ರೀಸನ್ ಇಂದ ಅವ್ರಿಗೆ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಅನ್ನೋ ಹೆಸರು ಬಂದಿದೆ. ಈಗ ಎಲ್ಲರಿಗೂ ಕಾಡ್ತಾ ಇರೋ ಯಕ್ಷ ಪ್ರಶ್ನೆ ಏನಂದ್ರೆ, NSGಗೆ ಸಿವಿಲಿಯನ್ ಡೈರೆಕ್ಟ್ ಆಗಿ ಸೇರಬಹುದಾ ಸರ್? ನಾವು NSGಗೆ ಡೈರೆಕ್ಟ್ ಆಗಿ ಹೋಗ್ಬೋದಾ? ಹೆಂಗೆ ಇವಾಗ SSC GD ಮತ್ತೆ ಅಗ್ನಿವೀರ, ಆರ್ಮಿ, ಏರ್ಫೋರ್ಸ್, ನೇವಿಗೆ ಹೋಗ್ತೀವಿ, ಆ ಥರ ಇದಕ್ಕೂ ಹೋಗಬಹುದಾ ಅಂತ. ಇಲ್ಲ, ನೀವು ಡೈರೆಕ್ಟ್ ಆಗಿ ಬರೋಕ್ಕಾಗೋದಿಲ್ಲ. ಯಾವ ಥರ ಹೋಗ್ಬೇಕು ಅಂತ ಹೇಳ್ತೀನಿ, ನೋಡ್ತಾ ಇರಿ. NSGಗೆ ನೀವು ಜಾಯಿನ್ ಆಗಬೇಕಂದ್ರೆ ಮೊದಲು CAPFಗೆ ಜಾಯಿನ್ ಆಗಬೇಕು, ಮತ್ತೆ ಇಂಡಿಯನ್ ಆರ್ಮಿಗೆ ಜಾಯಿನ್ ಆಗಬೇಕು. CAPF ಅಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ? CRPF, BSF, CISF, ITBP, SSB ಮತ್ತೆ ಅಸ್ಸಾಂ ರೈಫಲ್ಸ್. ಈ 6 ಡಿಪಾರ್ಟ್ಮೆಂಟ್ಗಳು CAPF ಅಲ್ಲಿ ಬರ್ತವೆ. ಈ ಡಿಪಾರ್ಟ್ಮೆಂಟ್ಗೆ ಮೊದಲು ನೀವು ಜಾಯಿನ್ ಆಗಬೇಕು. ಈ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗಬೇಕಂದ್ರೆ ಏನು ಮಾಡಬೇಕು? SSC ಥ್ರೂ ನೀವು ಜಾಯಿನ್ ಆಗಬೇಕು. ಮತ್ತೆ ಮೊದಲೆಲ್ಲ ಆರ್ಮಿಯಿಂದನೂ ಕೂಡ ತಗೋತಾ ಇದ್ರು. ಆರ್ಮಿಲಿ ಮೊದಲು ಪರ್ಮನೆಂಟ್ ಜಾಬ್ ಇರ್ತಾ ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ 4 ವರ್ಷ ಮಾಡಿದ್ದಾರೆ. ಸೊ ಇವಾಗ ಆರ್ಮಿಯಲ್ಲಿ ತಗೊಳ್ಳೋದು ಡೌಟ್ ಅನ್ಸುತ್ತೆ. ಯಾಕೆಂದ್ರೆ 4 ವರ್ಷ ಆದ್ಮೇಲೆ ಅವರು ರಿಟೈರ್ಮೆಂಟ್ನ ತಗೋಬೇಕಾಗುತ್ತೆ. ಯಾರು ಕಂಟಿನ್ಯೂ ಆಗ್ತಾರೆ, ಈಗ ಆರ್ಮಿಲಿ 25%, 50% ಮೆಂಬರ್ಸ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾರು ಕಂಟಿನ್ಯೂ ಆಗ್ತಾರೆ ಅವರು ಬರಬಹುದು. ಸೊ ಜಾಸ್ತಿ ಚಾನ್ಸು CAPF ಅಲ್ಲೇ ಇರೋದು ಇದು. ಈಗ NSGಗೆ ಹೇಗೆ ಜಾಯಿನ್ ಆಗೋದು, ಅದರ ಸೆಲೆಕ್ಷನ್ ಪ್ರೊಸೆಸ್ ಏನು, ಯಾವ ಥರ ಇರುತ್ತೆ, ಅದನ್ನೆಲ್ಲ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನೀವು CAPFಗೆ ಜಾಯಿನ್ ಆಗ್ತೀರಾ, ಅದಾದಮೇಲೆ 11 ತಿಂಗಳ ಟ್ರೈನಿಂಗ್ ಮಾಡ್ತೀರಾ, ಅದಾದಮೇಲೆ ನೀವು ನಿಮ್ಮ ಬಟಾಲಿಯನ್ಗೆ ಹೋಗಿ ಡ್ಯೂಟಿನ ಮಾಡ್ತಾ ಇರ್ತೀರಾ. NSGಯಿಂದ ಎಲ್ಲ CAPF ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಡೆಪ್ಯುಟೇಷನ್ ಮೆಸೇಜ್ನ ಕಳಿಸ್ತಾರೆ. ನಮ್ಮ NSGಯಲ್ಲಿ ಇಷ್ಟು ವೇಕೆನ್ಸಿ ಖಾಲಿ ಇದೆ, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರು ವಿಲ್ಲಿಂಗ್ ಪರ್ಸನ್ಸ್ ಇದ್ದಾರೆ, ಯಾರಿಗೆ ಬರೋದಕ್ಕೆ ಇಷ್ಟ ಇದೆ ಅವರು ಬರಬಹುದು ಅಂತ ಪ್ರತಿ ವರ್ಷನೂ ಮೆಸೇಜ್ಗಳು ಬರ್ತಾ ಇರುತ್ತೆ. ಅವಾಗ ನಿಮ್ಮ ಬಟಾಲಿಯನ್ನಲ್ಲಿ, ನಿಮ್ಮ ಕಂಪನಿಗಳಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಯಾರಿಗೆ ಇಷ್ಟ ಇದೆ, ಯಾರು ವಾಲಂಟಿಯರ್ ಇದ್ದೀರಾ ಅವರು ಹೋಗಬಹುದು. ಇದಕ್ಕೆ ಏನೇನು ಎಲಿಜಿಬಿಲಿಟಿ ಕ್ರಿಟೇರಿಯಾ ಬೇಕು ಅಂತ ಹೇಳ್ತೀನಿ. ಫಸ್ಟ್ ಒನ್ನು, ನೀವು ಇದಕ್ಕೆ ಹೋಗೋದಕ್ಕೆ ವಾಲಂಟಿಯರ್ ಆಗಿರಬೇಕು, ಯಾರು ನಿಮ್ಮನ್ನ ಫೋರ್ಸ್ಫುಲ್ಲಿ ಕಳಿಸೋದಿಲ್ಲ. ಸೆಕೆಂಡ್ ಒನ್ನು, ನಿಮ್ಮದು CAPF ಅಲ್ಲಿ ನೀವು ಯಾವ ಡಿಪಾರ್ಟ್ಮೆಂಟಲ್ಲಾದರೂ ಇರಿ, CRPF, BSF, ITBP ಯಾವುದ್ರಲ್ಲಾದರೂ ಇರಿ, 4 ವರ್ಷ ನಿಮ್ಮದು ಸರ್ವಿಸ್ ಆಗಿರಬೇಕು. ಟ್ರೈನಿಂಗ್ ಸೇರಿ, ಟ್ರೈನಿಂಗ್ 1 ವರ್ಷ, ಅದ್ರ ಜೊತೆಗೆ 3 ವರ್ಷ ಸರ್ವಿಸ್, ಟೋಟಲ್ 4 ವರ್ಷ ಸರ್ವಿಸ್ ಆಗಿರಬೇಕು. ಥರ್ಡ್ ಒನ್ನು, ನಿಮ್ಮದು ಸರ್ವಿಸ್ ರೆಕಾರ್ಡು ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು. ಸರ್ವಿಸ್ ರೆಕಾರ್ಡ್ ಅಂದರೆ ಈಗ ನೀವು 4 ವರ್ಷ ಡ್ಯೂಟಿಯಲ್ಲಿ ಯಾವುದೇ ಪನಿಷ್ಮೆಂಟ್ ತೊಗೊಂಡಿರಬಾರ್ದು, ನಿಮ್ಮ ರೆಕಾರ್ಡಲ್ಲಿ ಯಾವುದು ಪನಿಷ್ಮೆಂಟ್ಗಳು ಕೊಟ್ಟಿರೋದನ್ನ ನೋಟ್ ಆಗಿರಬಾರ್ದು, ಆ ರೀತಿ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಸರ್ವಿಸ್ ರೆಕಾರ್ಡ್ ಇರಬೇಕು.
ನೆಕ್ಸ್ಟ್ ನಿಮ್ಮದು ಫಿಸಿಕಲ್ ಫಿಟ್ನೆಸ್ಸು ಹೈ ಲೆವೆಲಲ್ಲಿ ಇರಬೇಕು. ಮತ್ತು ನೀವು ಜಾಯ್ನ್ ಆಗುವಾಗ ಯಾವ ಥರ ನಿಮಗೆ ಮೆಡಿಕಲ್ ಟೆಸ್ಟ್ನ ಮಾಡ್ತಾರೆ DME, ಅದೇ ಥರ ಡ್ಯೂಟಿಗೆ ಜಾಯ್ನ್ ಆದಮೇಲೆ ಪ್ರತಿ ವರ್ಷ ನಿಮಗೆ ಮೆಡಿಕಲ್ ಮಾಡ್ತಾರೆ. ಆನ್ಯುವಲ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. A to Z ಟೆಸ್ಟ್ಗಳು ಅದರಲ್ಲಿ ನಡೆಯುತ್ತೆ. ಅದರಲ್ಲಿ ಶೇಪ್ 1, ಶೇಪ್ 2, ಶೇಪ್ 3 ಅಂತ ಕೆಟಗರಿ ಕೊಡ್ತಾರೆ. ನೀವು ಯಾವಾಗಲೂ ಶೇಪ್ 1 ಇರಬೇಕು. ಈ NSDಗೆ ಹೋಗ್ಬೇಕಂದ್ರೆ ಶೇಪ್ 1 ಇರಲೇಬೇಕು. ಶೇಪ್ 2 ಇರೋರು ಹೋಗೋಕ್ಕಾಗಲ್ಲ. ಶೇಪ್ 1 ಇದ್ದರೆ ಮಾತ್ರ ಇದಕ್ಕೆ ಹೋಗ್ಬೋದು. ಈಗ ನೀವು ವಿಲ್ಲಿಂಗ್ ಕೊಡ್ತೀರಾ ನಾನು ಹೋಗ್ತೀನಿ ಅಂತ, ನಿಮ್ಮ ಸರ್ವಿಸ್ ರೆಕಾರ್ಡ್ ನೀಟಾಗಿದೆ, ಶೇಪ್ 1 ಇದ್ದರೆ ಮೆಡಿಕಲಲ್ಲಿ, ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿದೆ, 4 ವರ್ಷ ಸರ್ವಿಸ್ ಆಗಿದೆ, ಯಾವುದೇ ಪನಿಷ್ಮೆಂಟ್ ಇಲ್ಲ, ನೀವು ಹೋಗೋಕ್ಕೆ ಹೆಸರು ಕೊಡ್ತೀರಾ. ಆವಾಗ ಅವರು ನಿಮ್ಮ ಹೆಸರನ್ನ NSD ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಮತ್ತು 1 ತಿಂಗಳಾದಮೇಲೆ ಮತ್ತೆ ರಿಪ್ಲೈ ಬರುತ್ತೆ. ಅವರು ಎಲ್ಲ ಎಂಕ್ವೈರಿನ ಮಾಡಿ ಸರಿ ಈ ಕ್ಯಾಂಡಿಡೇಟ್ ಬರಬಹುದು ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ಸೆಲೆಕ್ಷನ್ ಡೇಟ್ನ ಫಿಕ್ಸ್ ಮಾಡ್ತಾರೆ. ಆಲ್ ಓವರ್ ಇಂಡಿಯಾದಿಂದ ಎಲ್ಲ ಬಟಾಲಿಯನ್, ಎಲ್ಲ ಡಿಪಾರ್ಟ್ಮೆಂಟ್ಗಳವರು ಸೇರಿ ಇಂತಿಂಥ ಡೇಟ್ಗೆ ಇಷ್ಟಿಷ್ಟು ಜನ ಅಂದ್ಬಿಟ್ಟು ಒಂದು ಸೆಲೆಕ್ಷನ್ ಇರುತ್ತೆ. ಈಗ ಮುಂದೆ ಹೋಗ್ತಾ ನಿಮಗೆ ಆ ಸೆಲೆಕ್ಷನ್ ಪ್ರೊಸೀಜರ್ನ ಹೇಳ್ತೀನಿ. ಸೆಲೆಕ್ಷನಲ್ಲಿ ಏನೇನು ಇರುತ್ತೆ, ಏನೇನು ಮಾಡಿಸ್ತಾರೆ ಅದನ್ನೆಲ್ಲ ಹೇಳ್ತೀನಿ. ಮತ್ತು ಸೆಲೆಕ್ಷನ್ಗೆ ಹೋದ್ಮೇಲೆ ನಿಮಗೆ 2.4 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಅದನ್ನು 12 ನಿಮಿಷ ಟೈಮ್ ಕೊಡ್ತಾರೆ. 12 ನಿಮಿಷದಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಇದೇನು ಹಾರ್ಡ್ ಅಲ್ಲ, ಆರಾಮಾಗಿ ಮಾಡ್ಬೋದು. ಅದಾದಮೇಲೆ 10 ಪುಷಪ್ಸ್ನ ಮಾಡಿಸ್ತಾರೆ, 10 ಪುಲ್ಅಪ್ಸ್ನ ಮಾಡಿಸ್ತಾರೆ, ಸಿಟಪ್ಪು, ವರ್ಟಿಕಲ್ ರೋಪ್ ಕ್ಲೈಂಬಿಂಗು ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ಇದನ್ನು ಮಾಡಿಸ್ತಾರೆ. ಮತ್ತು ಆಬ್ಸ್ಟಿಕಲ್ ಇರುತ್ತೆ ಕೆಲವೊಂದು, ಆ ಆಬ್ಸ್ಟಿಕಲ್ನ ಮಾಡಿಸ್ತಾರೆ, ಅದನ್ನು ನೀವು ಕ್ರಾಸ್ ಮಾಡಬೇಕು. ಎಂಡ್ಯೂರೆನ್ಸ್ ಟೆಸ್ಟ್ನ ಮಾಡಿಸ್ತಾರೆ, ವೆಪನ್ ಹ್ಯಾಂಡ್ಲಿಂಗ್ ಟೆಸ್ಟ್ನ ಮಾಡ್ತಾರೆ. ಇಷ್ಟು ಸೆಲೆಕ್ಷನ್ ಪ್ರೊಸೆಸಲ್ಲಿ ಇರುತ್ತೆ. ಇದೆಲ್ಲ ನೀವು ನಿಮ್ಮ ಬೇಸಿಕ್ ಟ್ರೈನಿಂಗಲ್ಲೇ ಮಾಡಿರ್ತೀರಾ, CAPF ಬೇಸಿಕ್ ಟ್ರೈನಿಂಗಲ್ಲಿ. ಸೊ ಇದೆಲ್ಲ ನಿಮಗೆ ಹಾರ್ಡ್ ಅನ್ಸಲ್ಲ. ಸಿವಿಲಿಯನ್ ಆಗಿ ಹೋದ್ರೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರಲ್ಲ. ಇವಾಗ ನಾನು ಏನು ಹೇಳ್ತಿದ್ದೀನಿ ಕೆಲವೊಂದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಅದೇ ನೀವು 4 ವರ್ಷ ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಮಾಡಿ ಆಮೇಲೆ NSDಗೆ ಹೋದರೆ, ಇವಾಗ ನಾನು ಏನು ಹೇಳಿದೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರು, ಅದು ಆರಾಮಾಗಿ ಮಾಡಬಹುದು, ಏನೂ ತೊಂದರೆ ಇರಲ್ಲ. ಫಿಸಿಕಲಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ ಅಂದ್ಕೊಳ್ಳಿ, ಮತ್ತು ಯಾವುದೇ ರಿಟರ್ನ್ ಇರೋದಿಲ್ಲ. ಮೆಂಟಲ್ ಎಬಿಲಿಟಿ ಟೆಸ್ಟ್ನ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟು NSD ಹೋಗೋಕ್ಕೆ. ಈ ಮೆಂಟಲ್ ಎಬಿಲಿಟಿ ಸೈಕಾಲಜಿಕಲ್ ಟೆಸ್ಟು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಕೇಳಿ, ಈ ಟೆಸ್ಟಲ್ಲಿ ಎಷ್ಟೇ ಪ್ರೆಷರ್ ಇದ್ರೂ ಪ್ರೆಷರ್ ಸಿಚುವೇಶನಲ್ಲಿ ನೀವು ಯಾವ ಥರ ಡಿಸಿಷನ್ನ ತಗೋತೀರಾ ಅಂತ ಚೆಕ್ ಮಾಡ್ತಾರೆ. ಮೆಂಟಲ್ ಟಫ್ನೆಸ್ ಮತ್ತು ಕರೇಜ್ ಅಂದರೆ ಧೈರ್ಯ ಎಷ್ಟಿದೆ, ಯಾವ ಥರ ಇದೆ ಅದನ್ನು ಚೆಕ್ ಮಾಡ್ತಾರೆ. ಸ್ಟ್ರೆಸ್ ಹ್ಯಾಂಡ್ಲಿಂಗ್ ಬಗ್ಗೆ ಇರುತ್ತೆ. ಮತ್ತು ಪ್ರೆಸೆನ್ಸ್ ಆಫ್ ಮೈಂಡ್, ನೀವು ಆ ಸಿಚುವೇಶನಲ್ಲಿ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ನ ಯಾವ ಥರ ತೋರಿಸ್ತೀರಾ ಇದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಟೀಮ್ ವರ್ಕ್ ಹಾಗೂ ಲೀಡರ್ಶಿಪ್ ಗುಣಗಳು, ಇದನ್ನು ಚೆಕ್ ಮಾಡ್ತಾರೆ. ಸೈಕಾಲಜಿ ಅಸೆಸ್ಮೆಂಟ್ ಮೂಲಕ ಕ್ಯಾಂಡಿಡೇಟ್ನ ಮಾನಸಿಕ ಸ್ಥೈರ್ಯವನ್ನು ಚೆಕ್ ಮಾಡ್ತಾರೆ. ಇದಿಷ್ಟು ಮೆಂಟಲ್ ಎಬಿಲಿಟಿಯಲ್ಲಿ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ NSD ಕಮಾಂಡೋಗಳು ನಾರ್ಮಲ್ ಸೋಲ್ಜರ್ಸ್ ಥರ ನಾರ್ಮಲ್ ಡ್ಯೂಟಿನ ಮಾಡಲ್ಲ. ಇವರು ಮಾಡೋದು ಎಕ್ಸ್ಟ್ರಾ ಡ್ಯೂಟಿ. VVIP ಸೆಕ್ಯೂರಿಟಿ, ಈ ದೇಶದ ಪ್ರಧಾನ ಮಂತ್ರಿಗಳು, CM, ದೊಡ್ಡ ದೊಡ್ಡ ಸೆಂಟ್ರಲ್ ಮಿನಿಸ್ಟ್ರಿಗಳು, ಅವರ ಸೆಕ್ಯೂರಿಟಿನ ಮಾಡ್ತಾರೆ. ಅದ್ರ ಜೊತೆಗೆ ಎಲ್ಲಾದರೂ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರೆ ಅಲ್ಲೋಗಿ ಅದಕ್ಕೆ ರೆಸ್ಪಾಂಡ್ ಮಾಡೋದು, ಮತ್ತು ಯಾರಾದರೂ ಫ್ಲೈಟ್ನ ಹೈಜಾಕ್ ಮಾಡಿದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡೋದು. ಇಂಟರ್ನಲ್ಲಿ ಈ ರೀತಿ ಎಮರ್ಜೆನ್ಸಿ ಇನ್ಸಿಡೆಂಟ್ಗಳು ನಡೆದಾಗ ಫಸ್ಟ್ ರೆಸ್ಪಾಂಡ್ ಮಾಡೋದೇ NSD ಕಮಾಂಡೋಗಳು. ಹಾಗಾಗಿ ಮೆಂಟಲ್ ಎಬಿಲಿಟಿ ತುಂಬಾ ಮುಖ್ಯ ಆಗುತ್ತೆ. ಅದಾದಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲಲ್ಲಿ A to Z ಮೆಡಿಕಲ್ ಚೆಕಪ್ನ ಮಾಡ್ತಾರೆ. ಐ ವಿಷನ್ನು, ಹಿಯರಿಂಗು, ಮತ್ತು ಚೆಸ್ಟ್ ಎಕ್ಸ್ರೇ, ಹಾರ್ಟ್ ಹೆಲ್ತು, ECG ಟೆಸ್ಟ್ನ ಮಾಡ್ತಾರೆ. ಬ್ಲಡ್, BP, ಶುಗರು, ಲಿವರ್ ಟೆಸ್ಟು, ಕಿಡ್ನಿ ಟೆಸ್ಟು, ಪ್ರತಿಯೊಂದು ಟೆಸ್ಟ್ನ ಮೆಡಿಕಲಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರ ಮಾಡ್ತಾರೆ ಗೈಸ್. ಮೆಡಿಕಲಲ್ಲೂ ಕೂಡ ಫಿಟ್ ಆಗಿರಬೇಕಾಗುತ್ತೆ. ಸೆಲೆಕ್ಷನ್ ಪ್ರೊಸೀಜರು 2-3 ದಿನದಲ್ಲಿ ಆಗಿಬಿಡುತ್ತೆ. ಅದು ಮುಗಿಸ್ಕೊಂಡು ನೀವು ವಾಪಸ್ಸು ನೀವು ಯಾವ ಬಟಾಲಿಯನ್ನಿಂದ NSD ಡಿಪಾರ್ಟ್ಮೆಂಟ್ಗೆ ಹೋಗಿರ್ತೀರಾ, ನೀವು ಅದೇ ಬಟಾಲಿಯನ್ಗೆ ಹೋಗಿ ಡ್ಯೂಟಿಗಳನ್ನ ಮಾಡ್ತಾ ಇರ್ತೀರಾ. ಮತ್ತು 1 ತಿಂಗಳು, 1.5 ತಿಂಗಳು, 2 ತಿಂಗಳು ಒಳಗಡೆ ಮತ್ತೆ ಸೆಲೆಕ್ಟೆಡ್ ಲಿಸ್ಟ್ನ ಬಿಡ್ತಾರೆ. ಯಾವ್ಯಾವ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದಾರೆ, ಯಾರು ರಿಜೆಕ್ಟ್ ಆಗಿದ್ದಾರೆ ಅಂತ. ಸೆಲೆಕ್ಟೆಡ್ ಲಿಸ್ಟಲ್ಲಿ ಬಂದಿರೋಂಥವ್ರನ್ನ NSDಗೆ ಟ್ರೈನಿಂಗಿಗೆ ಕರೀತಾರೆ. ಆವಾಗ ನೀವು ಯಾವ ಬಟಾಲಿಯನಲ್ಲಿ ಡ್ಯೂಟಿ ಮಾಡ್ತಿರ್ತೀರ ಅಲ್ಲಿಂದ ನಿಮ್ಮ ಎಲ್ಲ ಸಾಮಾನುಗಳನ್ನ ಪ್ಯಾಕ್ ಮಾಡಿಕೊಂಡು 4 ವರ್ಷದ ಪೀರಿಯಡ್ಗೆ ನೀವು NSDಗೆ ಹೋಗಬೇಕಾಗುತ್ತೆ. ಎಲ್ಲರಿಗೂ ಡೌಟ್ ಇತ್ತು, ಎಷ್ಟು ವರ್ಷ ಸರ್, ಎಷ್ಟು ವರ್ಷ ಅಂತ ಕೇಳ್ತಾ ಇದ್ರಿ. ಡೆಪ್ಯುಟೇಷನಲ್ಲಿ NSDಗೆ 4 ವರ್ಷ ಇರೋದು, ಜಾಸ್ತಿ ಇಲ್ಲ ಕಡಿಮೆನೂ ಇಲ್ಲ. 4 ವರ್ಷ ಹೋಗಬೇಕು. 4 ವರ್ಷ ಮಾಡಿಬಿಟ್ಟು ನೀವು ವಾಪಸ್ಸು ಅದೇ ಯಾವ ಡಿಪಾರ್ಟ್ಮೆಂಟಿಂದ ಹೋಗಿರ್ತೀರ ಆ ಡಿಪಾರ್ಟ್ಮೆಂಟ್ಗೆ ಪೋಸ್ಟಿಂಗ್ನ ಕೊಡ್ತಾರೆ. ಮತ್ತು ನೀವು ಈ ಯಾವ ಪ್ರೆಸೆಂಟ್ ಬಟಾಲಿಯನಲ್ಲಿ ಇರ್ತೀರಾ ಆ ಬಟಾಲಿಯನ್ಗೂ ನಿಮಗೂ ರಿಲೇಷನ್ ಕಟ್ ಆಗುತ್ತೆ. ನಿಮ್ಮದೆಲ್ಲ ಮತ್ತು NSDಯಲ್ಲಿ ಇರುತ್ತೆ 4 ವರ್ಷ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿಗೆ ಹೋಗುತ್ತೆ. ಸ್ಯಾಲ್ರಿ, ನಿಮ್ಮ ಪ್ರತಿಯೊಂದು NSD ಅವರೇ ನೋಡ್ಕೋತಾರೆ. ಮತ್ತು ನೀವು ಟ್ರೈನಿಂಗಿಗೆ ಹೋಗ್ತೀರಾ. ನಿಮ್ಮ ಮದರ್ ಆರ್ಗನೈಸೇಷನ್ನಿಂದ NSD ಕ್ಯಾಂಪ್ ಬಂತು, ಗೇಟು ಬಂತು,
ಗೇಟ್ ಒಳಗಡೆ ನೀವು ಹೋದ್ರಿ, ನಿಮ್ಮ ಬ್ಯಾಗು ಮತ್ತು ಲಗೇಜ್ನೆಲ್ಲ ಸೈಡಲ್ಲಿ ಇರಿಸ್ತಾರೆ. ಮೂಮೆಂಟ್ ಆರ್ಡರ್ ಅಂತ ಕೊಡ್ತಾರೆ. ಆ ಮೂಮೆಂಟ್ ಆರ್ಡರ್ನ ಅಲ್ಲೇ ಆಫೀಸ್ ಇರುತ್ತೆ ಗೇಟ್ ಹತ್ರನೇ, ಅಲ್ಲಿ ಗೇಟಲ್ಲಿ ಸಬ್ಮಿಟ್ ಮಾಡಿಸ್ಕೋತಾರೆ. ಅಲ್ಲಿಂದನೇ ನಿಮ್ಮ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದನೇ ಅವರು ಕೆಲವೊಂದು ಫಿಸಿಕಲ್ ಇವೆಂಟ್ಗಳು, ನೀವು ಯಾವ ಡ್ರೆಸ್ಸಲ್ಲಿ ಇದ್ದೀರಾ ಅಂತ ಹೇಳಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಮಾಡಿಸ್ಬಿಡ್ತಾರೆ. ತುಂಬಾ ಹಾರ್ಡ್ ಇರುತ್ತೆ ಟ್ರೈನಿಂಗ್ ಹೇಗಿರುತ್ತೆ, ಏನೇನೆಲ್ಲ ಮಾಡಿಸ್ತಾರೆ ಅಂತ ಇವಾಗ ಹೇಳ್ತೀನಿ, ನೋಡ್ತಾ ಇರಿ. ಟೋಟಲು 3 ತಿಂಗಳು ನಿಮಗೆ ಟ್ರೈನಿಂಗ್ ಇರುತ್ತೆ, 90 ಡೇಸ್. ಅದರಲ್ಲಿ ಸಂಡೇ ಒಂದು ದಿನ ಬಿಟ್ಟು ಬಾಕಿ ಎಲ್ಲ ಟ್ರೈನಿಂಗ್ಗಳು ನಡೆಯುತ್ತೆ. ಈ 3 ತಿಂಗಳಲ್ಲಿ ನಿಮಗೆ ಫಿಸಿಕಲ್ ಫಿಟ್ನೆಸ್ಸು, ಆಬ್ಸ್ಟೆಕಲ್ ಕೋರ್ಸು, ವೆಪನ್ ಹ್ಯಾಂಡ್ಲಿಂಗು, ಫೈರಿಂಗು, ಬೇಸಿಕ್ ಟ್ಯಾಕ್ಟಿಕ್ಸು, ಕಮಾಂಡೋ ಟ್ರೈನಿಂಗು, ವಾಟರ್ ಬ್ಯಾಟಲ್ಲು, ಹಾಸ್ಟೇಜ್ ರೆಸ್ಕ್ಯೂ, ಅರ್ಬನ್ ವಾರ್ಫೇರು, ಎಕ್ಸ್ಪ್ಲೋಸಿವ್ಸು, ಸ್ನೈಪರ್ ಸ್ಕಿಲ್ಸು, UAC, ಆಪರೇಷನಲ್ ಇಂಟಿಗ್ರೇಷನ್ನು, ಈ ಎಲ್ಲ ಟ್ರೈನಿಂಗು ಇರುತ್ತೆ. ಟ್ರೈನಿಂಗು ತುಂಬ ಹಾರ್ಡ್ ಇರುತ್ತೆ. ಎಷ್ಟೋ ಕಮಾಂಡೋಗಳು ಟ್ರೈನಿಂಗ್ನ ಅರ್ಧಕ್ಕೆ ಸ್ಕಿಪ್ ಮಾಡಿ ವಾಪಸ್ ಬಟಾಲಿಯನ್ಗಳಿಗೆ ಹೊರಟೋಗ್ತಾರೆ, ಅಷ್ಟೊಂದು ಹಾರ್ಡ್ ಇರುತ್ತೆ. ಯಾರ ಫಿಸಿಕಲ್ ಫಿಟ್ನೆಸ್ ಹೈ ಲೆವೆಲಲ್ಲಿ ಇರುತ್ತೆ ಅವರು ಎಂಡಿಂಗ್ವರೆಗೆ ಹೋಗಿ ರೀಚ್ ಆಗ್ತಾರೆ. ಯಾರು ಎಂಡಿಂಗ್ ಅಂದರೆ 3 ತಿಂಗಳ ಟ್ರೈನಿಂಗ್ನ ಕಂಪ್ಲೀಟ್ ಮಾಡಲ್ಲ ಅಂಥವ್ರು ವಾಪಸ್ ಹೋಗ್ತಾರೆ. ಅವ್ರು ಎಷ್ಟು ಶ್ರಮ ಹಾಕಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ, 40 ದಿನ 50 ದಿನ, ಅದೆಲ್ಲ ವೇಸ್ಟ್ ಆಗುತ್ತೆ. ಯಾರು ಕಷ್ಟನ ಸಹಿಸ್ಕೊಂಡು ಹಾರ್ಡ್ ವರ್ಕ್ನ ಮಾಡಿ ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ತಾರೆ ಅವರೇ NSG ಕಮಾಂಡೋ ಆಗಿ ಕಾರ್ಯನ ನಿರ್ವಹಿಸ್ತಾರೆ. ಈಗ ಒಂದು ದಿನದ ಟ್ರೈನಿಂಗ್ ಶೆಡ್ಯೂಲ್ನ ಹೇಳ್ತೀನಿ ಹೆಂಗಿರುತ್ತೆ ಅಂತ. ಬೆಳಗ್ಗೆ 5 ಗಂಟೆಗೆ ವೇಕಪ್ ಕಾಲ್ ಇರುತ್ತೆ. 6ರಿಂದ 7:30 8 ಗಂಟೆವರೆಗೆ ಫಿಸಿಕಲ್ ಫಿಟ್ನೆಸ್ ಇರುತ್ತೆ. ಅದರಲ್ಲಿ ರನ್ನಿಂಗು ಮತ್ತು ಪುಲ್ಅಪ್ಸು, ಪುಷಪ್ಸು, ಸಿಟಪ್ಸು, ಫಿಸಿಕಲ್ ಟ್ರೈನಿಂಗ್ ಎಲ್ಲ ಇರುತ್ತೆ. 8ರಿಂದ 9 ಬ್ರೇಕ್ಫಾಸ್ಟ್ ಇರುತ್ತೆ. ಮತ್ತು 9ರಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. 9ರಿಂದ 10:30ವರೆಗೆ ಆಬ್ಸ್ಟೆಕಲ್ ಕೋರ್ಸು, ರೋಪ್ ಕ್ಲೈಂಬಿಂಗು, ಸ್ಟ್ರೆಂತ್ ಟ್ರೈನಿಂಗು ಇದೆಲ್ಲ ಇರುತ್ತೆ. ಅದರಲ್ಲಿ ನಿಮಗೆ ಆಬ್ಸ್ಟೆಕಲ್ ಹೆಂಗೆ ಮಾಡೋದು, ಮತ್ತು ರೋಪ್ ಅಂದರೆ ಮೇಲ್ಗಡೆ ಒಂದು 15 ಅಡಿ 20 ಅಡಿ ಎತ್ತರದಲ್ಲಿ ಹಗ್ಗನ ಕಟ್ಟಿರ್ತಾರೆ, ಹಗ್ಗ ಹತ್ತೋದು ಮತ್ತು ಹಗ್ಗನ ಇಳಿಯೋದು, ಇದೆಲ್ಲ ಇರುತ್ತೆ. ಮತ್ತು ಸ್ಟ್ರೆಂತ್, ನಿಮ್ಮ ಬಾಡಿಗೆ ಸ್ಟ್ರೆಂತ್ ಹೇಗೆ ಬರೆಸೋದು, ಈ ಟ್ರೈನಿಂಗ್ ಎಲ್ಲ ಇರುತ್ತೆ. 10:30ಯಿಂದ ವೆಪನ್ ಹ್ಯಾಂಡ್ಲಿಂಗು, ಮಾರ್ಕ್ಸ್ ಮ್ಯಾನ್ಶಿಪ್ಪು, ಡ್ರೈ ಪ್ರಾಕ್ಟೀಸು ಇದೆಲ್ಲ ಇರುತ್ತೆ. ಮತ್ತು 12:30ಯಿಂದ 1:30ವರೆಗೆ ಲಂಚ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಟೈಮ್ ರೆಸ್ಟ್ ಕೊಡ್ತಾರೆ. ಮತ್ತು 2ರಿಂದ ಮತ್ತೆ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ. 2ರಿಂದ 5 ಗಂಟೆವರೆಗೆ ಕ್ಲೋಸ್ ಕ್ವಾರ್ಟರ್ ಬ್ಯಾಟಲು, ರೂಮ್ ಇಂಟರ್ವೆನ್ಷನ್ನು, ಟ್ಯಾಕ್ಟಿಕಲ್ ಡ್ರಿಲ್ಲು, ಮತ್ತು ಕಾಂಬ್ಯಾಟ್ ಫಿಟ್ನೆಸ್ಸು, ಬ್ಯಾಟಲ್ PT ಇದನ್ನು ಈವ್ನಿಂಗ್ ಮಾಡಿಸ್ತಾರೆ. ಅಂದರೆ ಕಮಾಂಡೋ PT ಅಂತ ಹೇಳ್ತಾರೆ, ಕಮಾಂಡೋ ಫಿಸಿಕಲ್ ಟೆಸ್ಟ್ ಅಂತ, ಕಮಾಂಡೋ ಫಿಸಿಕಲ್ ಡ್ರಿಲ್ ಅಂತ, ಅದನ್ನು ಮಾಡಿಸ್ತಾರೆ 5ರಿಂದ 6. ಅದು ತುಂಬ ಹಾರ್ಡ್ ಇರುತ್ತೆ. ಬೆಳಗ್ಗೆನೂ PT ಮಾಡಿಸ್ತಾರೆ, ಅದು ನಾರ್ಮಲ್ PT ಆಗಿರುತ್ತೆ. ಸಂಜೆ ಟೈಮು ಕಮಾಂಡೋ PT ಮಾಡಿಸ್ತಾರೆ, ಅದು ಸ್ವಲ್ಪ ಹಾರ್ಡ್ ಇರುತ್ತೆ. ಎಕ್ಸ್ಟ್ರಾ ಫಿಟ್ನೆಸ್ಸು ಅದರಲ್ಲಿ ಗೇನ್ ಮಾಡಬಹುದು. ಮತ್ತು 6:30ರಿಂದ 7:30 ರೋಲ್ ಕಾಲ್ ಇರುತ್ತೆ. ಅದರಲ್ಲಿ ನಾಳೆ ಹೆಂಗೆ ಟ್ರೈನಿಂಗ್ ಇರುತ್ತೆ, ಏನೇನು ಶೆಡ್ಯೂಲ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ, ಡಿಸಿಪ್ಲಿನ್ ಬಗ್ಗೆ ಎಲ್ಲ ಹೇಳ್ತಾರೆ. ಮತ್ತು 7:30ರಿಂದ 8:30 ಡಿನ್ನರ್ ಇರುತ್ತೆ. ಡಿನ್ನರ್ ಆದಮೇಲೆ 1 ಅವರ್ ಮತ್ತೆ ಕ್ಲಾಸ್ ಇರುತ್ತೆ. 8:30ರಿಂದ 9:30ವರೆಗೆ ಕ್ಲಾಸ್ ರೂಮ್ ಸೆಷನ್ನು, ಅದರಲ್ಲಿ ಟ್ಯಾಕ್ಟಿಕ್ಸು, ಮ್ಯಾಪ್ಸು, ಇಂಟೆಲಿಜೆನ್ಸು, GPS ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಮತ್ತು ಅದಾದಮೇಲೆ ನಿಮಗೆ ಬೆಳಗ್ಗೆ 5 ಗಂಟೆವರೆಗೆ ರೆಸ್ಟ್ ಇರುತ್ತೆ, ಚೆನ್ನಾಗಿ ರೆಸ್ಟ್ ಮಾಡ್ಬೋದು. ಅದಾದಮೇಲೆ 5 ಗಂಟೆಗೆ ಎದ್ದೇಳಬೇಕು. ಇದೇ ರೊಟೇಷನ್ನು 3 ಮಂತ್ಸ್ವರೆಗೂ ಇರುತ್ತೆ. ಟ್ರೈನಿಂಗ್ ಆದಮೇಲೆ ನಿಮಗೆ ಆಲ್ ಇಂಡಿಯಾ NSG ಎಲ್ಲೆಲ್ಲಿ ಡಿಪ್ಲೊಮೆಂಟ್ ಮಾಡಿರ್ತಾರೆ ಅಲ್ಲಲ್ಲಿ ಡಿಪ್ಲೊಮೆಂಟ್ ಮಾಡ್ತಾರೆ. ನಾನು ಕರ್ನಾಟಕದವನು, ನನಗೆ ಬೆಂಗಳೂರೇ ಬೇಕು ಅಂದ್ರೆ ಆಗಲ್ಲ. ಆಲ್ ಇಂಡಿಯಾ ಮೇನ್ ಸಿಟಿಗಳಲ್ಲಿ NSGದು ಡಿಪಾರ್ಟ್ಮೆಂಟ್ಗಳಿದೆ. ಡೆಲ್ಲಿ, ಮುಂಬೈ, ಚೆನ್ನೈ, ಬ್ಯಾಂಗ್ಳೂರ್, ಆ ಥರ ದೊಡ್ಡ ಸಿಟಿಗಳಲ್ಲಿ ಎಲ್ಲ ಕಡೆನೂ ಇರುತ್ತೆ. ಅವ್ರು ಎಲ್ಲಿ ಪೋಸ್ಟಿಂಗ್ ಕೊಡ್ತಾರೆ ಅಲ್ಲಿಗೆ ಹೋಗಬೇಕಾಗುತ್ತೆ. NSG ಅವ್ರದ್ದು ಮೇನ್ ಡ್ಯೂಟಿ ಏನಂದರೆ ಭಯೋತ್ಪಾದನೆ ದಾಳಿಗೆ ಪ್ರಕ್ರಿಯೆ ಮಾಡೋದು, ಒತ್ತೆಯಾಳುಗಳ ರಕ್ಷಣೆ ಮಾಡೋದು, ಆಂಟಿ ಐಜಾಕ್ ಆಪರೇಷನ್ಸ್ ಅಂದರೆ ಫ್ಲೈಟ್ನ ಯಾರಾದರೂ ಐಜಾಕ್ ಮಾಡ್ತಾರೆ, ಬಸ್ನ ಐಜಾಕ್ ಮಾಡ್ತಾರೆ, ಅದನ್ನು ಆಂಟಿ ಐಜಾಕ್ ಅಂದರೆ ಅದನ್ನು ಬಿಡಿಸೋದು, ಬಾಂಬ್ ಡಿಸ್ಪೋಸಲ್ಲು, ಅತಿ ಅಪಾಯದ VVIP ಭದ್ರತೆ, ದೊಡ್ಡ ವ್ಯಕ್ತಿಗಳಿಗೆ ಭದ್ರತೆಯನ್ನು ಕೊಡೋದು, ಇದಿಷ್ಟು ಇವ್ರದ್ದು ಮೇನ್ ಡ್ಯೂಟಿ ಆಗಿರುತ್ತೆ. ಇವರು ಎಮರ್ಜೆನ್ಸಿ ಅಂತ ಬಂದಾಗ ಫ್ಲೈಟಲ್ಲಿ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಅರ್ಧ ಮುಕ್ಕಾಲು ಗಂಟೆಯಲ್ಲೇ ಸ್ಪೆಷಲ್ ಫ್ಲೈಟಲ್ಲಿ ಹೋಗ್ಬಿಡ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾನೆ ಇರ್ತಾರೆ. ಮತ್ತು ನೀವು ಎಲ್ಲಿ ಪೋಸ್ಟಿಂಗ್ ಇರುತ್ತೆ ಅಲ್ಲಿ ಫ್ಯಾಮಿಲಿ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಫೆಸಿಲಿಟಿ ಇದೆ. ಅಲ್ಲಿ ಕ್ವಾರ್ಟರ್ಸ್ ಕೂಡ ಕೊಡ್ತಾರೆ. ಅಲ್ಲೇ ಇದ್ಕೊಂಡು ನೀವು ಫ್ಯಾಮಿಲಿ ಜೊತೆಲೇ ಇರಿಸ್ಕೊಂಡು ಡ್ಯೂಟಿಗಳನ್ನ ಮಾಡಬಹುದು. ಲೀವೆಲ್ಲ ಸೇಮೇ ಇರುತ್ತೆ. CAPF ಅಲ್ಲಿ ಯಾವ ಥರ ಇರುತ್ತೆ, 2 ತಿಂಗಳು EL, 15 ದಿನ CL ಸೇಮೇ ಇರುತ್ತೆ. ಸ್ಯಾಲ್ರಿ ಕೂಡ CAPF ಅಲ್ಲಿ ಯಾವ ಥರ ಇದೆ ಸೇಮ್ ಅದೇ ಥರ ಇರುತ್ತೆ. ಮತ್ತು ಬೇಸಿಕ್ ಪೇಲಿ 10% ಎಕ್ಸ್ಟ್ರಾ NSG ಅಲೌನ್ಸಸ್ ಅಂತ ಕೊಡ್ತಾರೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಸಿಟಿ ಅಲೌನ್ಸಸ್ ಎಲ್ಲ ಆ್ಯಡ್ ಆಗುತ್ತೆ. ಮತ್ತು ನೀವು NSGಗೆ ಹೋದ್ರೆ ದೊಡ್ಡ ಬೆನಿಫಿಟ್ ಏನಂದರೆ
ಒಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ. NSG ಕಮಾಂಡೋ, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಅಂತ ಒಂದು ಹೆಸರು ಕೂಡ ಬರುತ್ತೆ. ಆಮೇಲೆ ನೀವು 4 ವರ್ಷ ಮುಗಿಸ್ಕೊಂಡು ನಿಮ್ಮ ಮದರ್ ಆರ್ಗನೈಸೇಷನ್, ನಿಮ್ಮ ಯಾವ ಡಿಪಾರ್ಟ್ಮೆಂಟಿಂದ ಬಂದಿರ್ತಾರೆ ಅಲ್ಲಿಗೆ ಹೋದ್ಮೇಲೆ ನಿಮಗೆ XNSG ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಒಂದು ಐ ಕಾರ್ಡ್ನ ಕೂಡ ಕೊಡ್ತಾರೆ. ಈ ಐ ಕಾರ್ಡ್ ನೀವು ರಿಟೈರ್ಡ್ ಆದ್ಮೇಲೆ ತುಂಬ ಹೆಲ್ಪ್ ಆಗುತ್ತೆ. ನೀವು 20 ವರ್ಷ, 22 ವರ್ಷ, 25 ವರ್ಷ ಡ್ಯೂಟಿನ ಮಾಡಿ ರಿಟೈರ್ಮೆಂಟ್ ತಗೋತೀರಾ ಅನ್ಕೊಳ್ಳಿ, ಅವಾಗ ನೀವು ಈ ID, ಈ ಸರ್ಟಿಫಿಕೇಟ್ ಇಂದ MLA MP ಗಳ ಪ್ರೊಟೆಕ್ಷನ್ಗೆ ಹೋಗಬಹುದು, ಸಿವಿಲ್ ಅಲ್ಲಿ ಹೇಳ್ತಿರೋದು. ಮತ್ತೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡಬಹುದು. ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಸೆಕ್ಯೂರಿಟಿ ಗಾರ್ಡ್ನ ಹ್ಯಾಂಡ್ಲಿಂಗ್ ಮಾಡುವಂತ ಸೆಕ್ಯೂರಿಟಿ ಆಫೀಸರ್ ಆಗಿ ವರ್ಕ್ ಮಾಡಬಹುದು. ಮತ್ತೆ ಫಾರಿನ್ ಕಂಟ್ರಿಗಳಲ್ಲೆಲ್ಲ NSG ಮಾಡಿರೋರಿಗೆ ದುಬೈ ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿಗಳಲ್ಲಿ ಒಂದು ಒಳ್ಳೊಳ್ಳೆ ಸ್ಯಾಲರಿ ಪ್ಯಾಕೇಜ್ ಇರುವಂತಹ ಡ್ಯೂಟಿಗಳಲ್ಲಿ ಜಾಯಿನ್ ಆಗಬಹುದು. ಯಾರೆಲ್ಲ NSG ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಆಗ್ಬೇಕು ಅಂತ ಕನಸು ಕಾಣ್ತಿದ್ದೀರಾ, ಅವ್ರು ಇವಾಗ್ಲಿಂದಾನೇ ಫಿಸಿಕಲ್ ಫಿಟ್ನೆಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಬರೀ ನಾರ್ಮಲ್ ರನ್ನಿಂಗ್ ಮಾಡಿದ್ರೆ ಸಾಕಾಗಲ್ಲ, ಜಾಸ್ತಿ ರನ್ನಿಂಗ್ ಮಾಡ್ತಾ ಇರಬೇಕು. ಇದಕ್ಕೆ ಮೇನ್ ಆಗಿ ಜಾಸ್ತಿ ರನ್ನಿಂಗ್ ಇರುತ್ತೆ. ಮತ್ತೆ NSG ಅಲ್ಲಿ ನಿಮಗೆ ಒಂದಿನ ಬಿಟ್ಟು ಒಂದಿನ ಡೈಲಿ ಫೈರಿಂಗ್ನ ಮಾಡಿಸ್ತಾ ಇರ್ತಾರೆ. ಎಲ್ಲ ವೆಪನ್ ಅಲ್ಲೂ ಫೈರಿಂಗ್ಗಳು ಇದ್ದೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗು ಟ್ರೈನಿಂಗ್ ಅಲ್ಲಿ ನಿಮಗೆ ಕಷ್ಟ ಅನ್ನಿಸ್ಬೋದು, ಹಾರ್ಡ್ ಅನ್ನಿಸ್ಬೋದು, ಎಷ್ಟೋ ಜನ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ನೀವು ಒಂದ್ಸಲ ಸೆಟ್ ಆಗ್ಬಿಟ್ರೆ ಮುಗಿಸೋವರೆಗೂ ನಿಮ್ಗೆ ಹೆಂಗೆ ದಿನಗಳೇ ಕಳೆಯುತ್ತೆ ಅಂತಾನೆ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ನೀವು NSGಗೆ ಹೋಗ್ಬೇಕಂದ್ರೆ ಮೊದಲು CAPF ಜಾಯಿನ್ ಆಗಿ, ಅಲ್ಲಿಂದ ನಿಮಗೆ ಆಟೋಮೆಟಿಕ್ 4 ವರ್ಷ ಡ್ಯೂಟಿ ಮಾಡಿದ್ಮೇಲೆ ಎಲ್ಲ ಗೊತ್ತಾಗುತ್ತೆ, ಯಾವ್ದು ಹೆಂಗೆ, ಎಲ್ಲಿಗೆ ಹೆಂಗ್ ಹೋಗ್ಬೇಕು, ಯಾವ ತರ ಇರುತ್ತೆ ಅಂತ. ಆರಾಮಾಗಿ ನೀವು ಆ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗಬಹುದು. ಫಸ್ಟ್ CAPFಗೆ ಜಾಯಿನ್ ಆಗಿ, ನಿಮ್ಮ ಟಾರ್ಗೆಟ್ ಫಸ್ಟ್ CAPF ಇರಲಿ, ಅದಾದ್ಮೇಲೆ NSGಗೆ ಆಟೋಮೆಟಿಕ್ ಆಗಿ ಹೋಗಬಹುದು. ನಿಮ್ಮ ಕನಸು ನನಸಾಗಬೇಕಂದ್ರೆ ನೀವು ಪ್ರತಿದಿನ ಹಾರ್ಡ್ ವರ್ಕ್ ಮಾಡಬೇಕು, ಡೆಡಿಕೇಶನ್ನ ತೋರಿಸ್ಬೇಕು, ಕನ್ಸಿಸ್ಟೆನ್ಸಿನ ತೋರಿಸ್ಬೇಕು. ಇದನ್ನೆಲ್ಲ ಮಾಡಿದ್ರೆ CAPFಗೆ ಹೋಗ್ಬೋದು. ಅಲ್ಲಿಗೆ ಹೋದ್ರೆ NSGಗೂ ಹೋಗಬಹುದು. NSG ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಆಗೋದು ಬರೀ ಒಂದು ಜಾಬ್ ಅಲ್ಲ, ಅದು ದೇಶ ಸೇವೆಯ ಅತ್ಯುನ್ನತ ಜವಾಬ್ದಾರಿ ಆಗಿರುತ್ತೆ. ಇಲ್ಲಿ ಧೈರ್ಯ, ಶಿಸ್ತು, ತ್ಯಾಗ ಮತ್ತು ರಾಷ್ಟ್ರಭಕ್ತಿಯೇ ನಮ್ಮ ನಿಜವಾದ ಗುರುತಾಗಿರುತ್ತೆ. ಇಲ್ಲಿ ಏನು ಒಂದು ತಿರಂಗ ಹಾಕೊಂಡಿದ್ದೀನಿ ನಾನು, ಇದು ಇಲ್ಲಿ ಬರ್ಬೇಕಂದ್ರೆ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ನ ತೋರಿಸ್ಬೇಕು ಗಾಯ್ಸ್. ಈ ರೀತಿ ನೀವು ಕೂಡ ಹಾಕೋಬಹುದು. ಈ ಫ್ಲಾಗ್ ನಮ್ಮ ಚೆಸ್ಟ್ ಮೇಲೆ, ನಮ್ಮ ಎದೆ ಮೇಲೆ ಬರ್ಬೇಕಂದ್ರೆ ಒಂದು ಗಟ್ಸ್ ಬೇಕು. ಎಲ್ಲರಿಗೂ ಗಟ್ಸ್ ಬರೋದಿಲ್ಲ. ಯಾರಿಗೆ ಮನಸ್ಸಲ್ಲಿ ದೇಶ ಪ್ರೇಮ ಇದೆ, ನಾನು ಮಾಡಬೇಕು ಅಂತ ಒಂದು ಚಾಲೆಂಜಿಂಗ್ ಇದೆ, ಅಂಥವ್ರು ಮಾತ್ರ ಈ ಫ್ಲಾಗ್ನ ನಮ್ಮ ಚೆಸ್ಟ್ ಮೇಲೆ ಹಾಕೊಳ್ಳೋಕೆ ಸಾಧ್ಯ. ಕಠಿಣ ತರಬೇತಿಯನ್ನು ತಾಳುವವರು ಮಾತ್ರ ಕಠಿಣ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ. ನಿಮ್ಮ ಗುರಿ NSG ಆಗಿದ್ರೆ ಇವತ್ತಿನಿಂದಲೇ ನಿಮ್ಮ ದೇಹವನ್ನ ಮತ್ತೆ ಮನಸ್ಸನ್ನ ಅದಕ್ಕಾಗಿ ಸಿದ್ಧಗೊಳಿಸಿ. ಯಶಸ್ಸು ಅನ್ನೋದು ಆರಾಮಾಗಿ ಸಿಗೋದಿಲ್ಲ. ಬೆವರು ಸುರಿಸ್ಬೇಕು, ಮತ್ತೆ ನೋವನ್ನ ಸಹಿಸಬೇಕು. ಮತ್ತೆ ಎಂದಿಗೂ ಕೈ ಬಿಡದೇ ಇರೋರೆ NSG ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಎಂಬ ಗೌರವ ಪಡೆಯೋಕೆ ಆಗೋದು. ಹಾಗಾಗಿ ಹಾರ್ಡ್ ವರ್ಕ್ನ ಮಾಡ್ತಾ ಇರಿ. ಯಾರಿಗೆಲ್ಲ NSGಗೆ ಬರಬೇಕು ಅಂತ ಇದ್ರೆ, ಇವಾಗ ನಾನು ಏನೇನು ಹೇಳಿದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇವಾಗ್ಲಿಂದಾನೇ ಪ್ರಾಕ್ಟೀಸ್ನ ಮಾಡ್ತಾ ಇರಿ. ನಿಮ್ಮ ಮೈಂಡಲ್ಲಿ ಬರಬೇಕು, ನಾನು NSG ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಆಗಲೇಬೇಕು ಅಂತ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಗೈಸ್. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಇದೇ ಥರ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್, ವಂದೇ ಮಾತರಂ.